ಏನು ಗೊತ್ತಿಲ್ಲ. ಈಗ ತಾನೇ ನಮ್ಮ ಪಂಚಮಸಾಲಿ ಕೋರ್ ಕಮಿಟಿ ಸಭೆ ಇತ್ತು. ಆ ಸಭೆಗೆ ವಿನಯ್ ಕುಲಕರ್ಣಿ ಬಂದಿತ್ತು. ಬಂದಾಗ ಮುಖ್ಯಮಂತ್ರಿಗಳು 21ನೇ ತಾರೀಕಿಗೆ ಪಂಚಮಸಾಲಿ ಹಾಲಿ ಮಾಜಿ ಶಾಸಕರ ಸಭೆ ಕರೆದ ಆ ಪಾರ್ಟಿ ಪಂಚಮಸಾಲಿ ಜನಾಂಗದ ಎಲ್ಲ ಪಕ್ಷಗಳಲ್ಲಿರ್ತಕ್ಕಂಥ ಪಂಚಮಸಾಲಿ ಜನಾಂಗದ ಹಾಲಿ ಮಾಜಿ ಶಾಸಕರ ಸಭೆ ಕರೆದಾರೆ ಅಂತೇಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಮ್ಮ ಸಭೆಗಳನ್ನು ಮುಖ್ಯಮಂತ್ರಿಗಳು ಕ್ಷಮೆ ಕೇಳೋವರೆಗೂ ನಾವು ಮುಂದುವರಿಸಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ನಾಳೆ ಮಧ್ಯಾಹ್ನ ಸಭೆಗಳಿಗೆ ಚರ್ಚೆ ಮಾಡ್ತೀವಿ. ಅಲ್ಲ, ಹೋಗ್ತೀರಾ ಸ್ವಾಮೀಜಿ? 21ನೇ ತಾರೀಕು ಹೋಗ್ತೀರಾ? ಇಲ್ಲ, ನನಗೇನು ಅವ್ರಿಗೆ ಆಮಂತ್ರಣ ಕೊಟ್ಟಿಲ್ಲ, ಗೊತ್ತಿಲ್ಲ. ಯಾರು ಅದು ನಾಳೆ ಮಧ್ಯಾಹ್ನ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇಷ್ಟೆಲ್ಲ ಭಾಳ ನೋವು ಕೊಟ್ಟಿದ್ದಾರೆ. ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸಿದ್ದಾರೆ. ನಮ್ಮ ಜನರ ಮನಸ್ಸಿಗೆ ಭಾಳ ನೋವಾಗೈತಿ. ಮತ್ತು ಧರಣಿ ಸತ್ಯ ಕುಂತಾಗ ಕೊನೆ ಪಕ್ಷ ಏನು ಅಧಿವೇಶನದಲ್ಲಿ ಹೇಳಿದ ಹೇಳಿಕೆ ಇದೆ, ಅದನ್ನಾದ್ರೂ ವಾಪಸ್ ಪಡ್ಕೊಳ್ಬೇಕು ಮುಖ್ಯಮಂತ್ರಿಗಳು. ನಾವು ಇಷ್ಟು ವರ್ಷ ಕಷ್ಟಪಟ್ಟು ರೊಟ್ಟಿ ಬುತ್ತಿ ಕಳ್ಕೊಂಡು ಲಕ್ಷಾಂತರ ಸಂಖ್ಯೆ ಜನ ಮಾಡಿ ನಮ್ಮ ಹೋರಾಟವನ್ನು ಆ ಸಂವಿಧಾನಿಕ ಶಬ್ದ ಬಳಸಿ ಸಂವಿಧಾನ ವಿರೋಧದ ಶಬ್ದ ಬಳಸಿ ಈಗ ವಿನಯ್ ಕುಲಕರ್ಣಿ ಬಂದವರು ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ವಿನಯ್ ಕುಲಕರ್ಣಿ ಅವ್ರದ್ದು ಅವ್ರು ಸ್ವಲ್ಪ ಕಾನೂನಿನ ಸಮಸ್ಯೆಗಳಿಗೆ ಗೊತ್ತಿದೆ. ಹಾಗಾಗಿ ಅವ್ರ ದೇಹ ಮಾತ್ರ ಹೊರಗಡೆ ಇತ್ತು. ವಿನಯ್ ಕುಲಕರ್ಣಿ ಅವರು ನಮ್ಮ ಜೊತೆ ಮಾನಸಿಕ ಇತ್ತು. ಈ ಕಾಂಗ್ರೆಸ್ 12 ಜನ ಶಾಸಕರು ನಮ್ಮ ಜೊತೆ ಭಾಳ ಗಟ್ಟಿಯಾಗಿ ಉಳಿದಿರ್ತಕ್ಕಂಥವ್ರು ವಿನಯ್ ಕುಲಕರ್ಣಿ ಮತ್ತು ರಾಜು ಕಾಗೆ. ಉಳಿದವರು ಆ CM ಅವರು ಒತ್ತಡಕ್ಕೆ ಮಾಡಿದ್ರು. ಅವ್ರು ಒಳಗಡೆ ಮನಸ್ಸಿದ್ರು. ಅವ್ರು ಒತ್ತಡಕ್ಕೆ ಮಾಡಿದ್ರು. ಯಾರು ನಮಗೆ ಈ ಘಟನೆ ಆದಮೇಲೆ ನಮ್ಮ ಸಮಾವೇಶಕ್ಕೆ ಹೋರಾಟ ಬರದೇದು ಪರವಾಗಿಲ್ಲ. ಈ ಘಟನೆಗೆ ಒಂದು ಕಳಕಳೆ ಮಾತು, ಒಂದು ಸಾಂತ್ವನ ಮಾತು ಹೇಳೋ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಹಾಗಾಗಿ ನಮ್ಮ ವಿನಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮಗೆ ನಾವು ಒಳಗಡೆ ಕಳಕಳಿ ನನಗೆ ಅರಿವಾಗಿದೆ. ಅವನ ಮೂಲಕವಾಗಿ ಒಂದು ಏನಾದರೂ ಅವರು ಮತ್ತು ರಾಜಕಾಗಿ ಮೂಲಕ ಪ್ರಯತ್ನ